ಜೈ ಶ್ರೀರಾಮ್. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಸೊ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಸೊ ಇವತ್ತು ನಾನು ಏನಂತ ಡಿಸ್ಕಷನ್ ಮಾಡಿದ್ದು, ಇವತ್ತು ಮಾರ್ಕೆಟ್ ಬಂದುಬಿಟ್ಟು ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ. ಗ್ಯಾಪ್ ಡೌನಲ್ಲಿ ಓಪನ್ ಆಗಿಬಿಟ್ಟು ಇಲ್ಲಿ ಓಪನ್ ಆಗಿ ಈ ಒಂದು 23,226 ಏನಿದೆ ಈ ಒಂದು ಪಾಯಿಂಟ್ಗೆ ಬಂದುಬಿಟ್ಟು ಅಗೇನ್ ಒಂದು ರಿವರ್ಸಲ್ ಆಗ್ಬೋದು ಅಂತ ಹೇಳಿದ್ದೆ. ಆ್ಯಂಡ್ ಈ ಒಂದು ಲೆವೆಲ್ ಏನಿದೆ ಈ ಒಂದು ಲೆವೆಲ್ನ ಬಂದುಬಿಟ್ಟು ಮಾರ್ಕೆಟ್ ಬಂದುಬಿಟ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಮಾರ್ಕೆಟಲ್ಲಿ ಸಡನ್ ಆಗಿ ಏನೋ ಒಂದು ನ್ಯೂಸ್ ಬೇಸ್ಡ್ ಆಗಿ ಮಾರ್ನಿಂಗ್ ಪ್ರೈಸ್ ಬಂದುಬಿಟ್ಟು ಈ ಒಂದು ಪಾಯಿಂಟಲ್ಲಿ ಓಪನ್ ಆಯಿತು. ಈ ಒಂದು ಪಾಯಿಂಟ್ನ ನಾವು ನೋಡ್ತೀವಿ ಅಂತಂದರೆ ಇದು ಬಂದುಬಿಟ್ಟು ಪ್ರೀವಿಯಸ್ ಡೇ ಹೈ. ಈ ಹೈಗೆ ರಿಜೆಕ್ಷನ್ ತಗೊಂಡು ಅಗೇನ್ ಪ್ರೈಸ್ ಬಂದುಬಿಟ್ಟು ಏನಾಯಿತು, ಈ ಒಂದು 23,206ಗೆ ಬಂತು, ಕೆಳಗಡೆ ಕ್ಲೋಸ್ ಆಯಿತು. ಆ್ಯಂಡ್ ಕ್ಲಿಯರ್ ಆಗಿ ಬೆಳಗ್ಗೆ ಹೇಳಿದ್ದೆ ಈ ಒಂದು ಪಾಯಿಂಟಿಗೆ ಬಂದರೆ ಮಾರ್ಕೆಟಲ್ಲಿ ಇಲ್ಲಿಂದ ಕೆಳಗಡೆ ಬೀಳ್ಬೋದು ಅಂತ ಹೇಳಿದೆ. ಎಕ್ಸಾಕ್ಟ್ಲಿ ಈ ಒಂದು ಪಾಯಿಂಟಿಂದ ಮಾರ್ಕೆಟಲ್ಲಿ ಡೌನ್ಫಾಲ್ ಆಯಿತು. ಆ್ಯಂಡ್ ನೀವು ಕೇಳ್ಬೋದು, ಸರ್ ನೀವು ಮಾರ್ನಿಂಗ್ ಹೇಳಿದ್ದು ಈ ಥರ ತಾನೆ, ಸೊ ಮಾರ್ನಿಂಗ್ ಅಪ್ಸೈಡ್ ಹೋಗುತ್ತೆ ತಾನೆ ಅಂತ ಹೇಳಿದ್ದು, ಹಾಗಾದರೆ ಇದು ಕೆಳಗಡೆ ಬೀಳ್ತು ಅಂತ ನಿಮಗೆ ಒಂದು ಕ್ವಶನ್ ಬರ್ಬೋದು. ಎಸ್, ಮಾರ್ಕೆಟ್ ಏನಾದರೂ ಈ ಒಂದು ಪ್ಲೇಸಲ್ಲಿ ಓಪನ್ ಆಗಿದ್ರೆ ಸೊ 100% ಹಿಂಗೆ ಆಗ್ತಾ ಇತ್ತು. ಸೊ ಆದರೆ ಮಾರ್ನಿಂಗ್ಗೆ ಪ್ರೀ ಮಾರ್ಕೆಟಲ್ಲಿ ಮಾರ್ಕೆಟ್ ಬಂದುಬಿಟ್ಟು ಇಷ್ಟು ಗ್ಯಾಪ್ ಅಪ್ ಆಯಿತು. ಸೊ ಹಾಗಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಈವನ್ ನಿಮ್ಗೆ ಒಂದು ಕ್ವಶನ್ ಬರ್ಬೋದು, ಈ ಒಂದು ಮೊಮೆಂಟಮ್ನ ಸಾರ್ ಹೇಗೆ ಹ್ಯಾಂಡಲ್ ಮಾಡಿರ್ಬೋದು ಅಂತ ನಿಮ್ಗೆ ಒಂದು ಕ್ವಶನ್ ಬಂದಿರ್ಬೋದು. ಈ ಒಂದು ಟ್ರೇಡು ಸಹ ಅಷ್ಟೇ ಯೂಟ್ಯೂಬ್ ಲೈವ್ಗೆ ಬಂದು ಈ ಒಂದು ಟ್ರೇಡ್ನ ನಾನು ಹೇಳಿದ್ದು. ಸೊ ನೀವು ನೋಡ್ಬೋದು ಸ್ಟಾಪ್ ಲಾಸ್ ಬಂದುಬಿಟ್ಟು ಜಸ್ಟ್ 10 ಪಾಯಿಂಟ್ಸ್ ಇದೆ. ಸೊ ಮಿನಿಮಮ್ ಟಾರ್ಗೆಟ್ ಇಲ್ಲಿರುತ್ತೆ, ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು ಇದು, ಇವೆಂದು ಅಲ್ಟಿಮೇಟ್ ಟಾರ್ಗೆಟ್ ಬಂದುಬಿಟ್ಟು ಇದು. ಸೊ ನಾನು ಯೂಟ್ಯೂಬ್ ಲೈವ್ ಸ್ಟ್ರೀಮ್ಗೆ ಬಂದು ಯೂಟ್ಯೂಬ್ ಲೈವ್ ಸ್ಟ್ರೀಮಲ್ಲಿ ಹೇಳಿರುವಂತಹ ಟ್ರೇಡ್ ಇದು. ಈ ಮಾರ್ನಿಂಗ್ ಈ ಫಾಲ್ ಏನಿದೆ ಈ ಫಾಲ್ನ ತುಂಬ ಈಸಿಯಾಗಿ ಕ್ಯಾಪ್ಚರ್ ಮಾಡಿರ್ಬೋದು. ಓಕೆ, ಸೊ ಈವನ್ ಸುಮಾರು ಜನರು ಬುಕ್ ಮಾಡಿದ್ರು. ಅಗೇನ್ ಪ್ರೈಸ್ ಬಂದುಬಿಟ್ಟು ಈ ಒಂದು ಜೋನ್ಗೆ ಬಂತು, ಈ ಒಂದು ಜೋನಿಂದ ಒಂದು ಯೂ ಟರ್ನ್ ಆಯಿತು. ಸೊ ಈವನ್ ಹೇಳಬೇಕು ಅಂತಂದರೆ ಈ ಒಂದು ಜೋನಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ, ಸೈಡ್ ವೇಸ್ ಮಾರ್ಕೆಟ್ ಆಗುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ಇವತ್ತು ಮಾರ್ಕೆಟಲ್ಲಿ ಮೊಮೆಂಟಮ್ ದೊಡ್ಡ ಕ್ಯಾಂಡಲ್ ಆಗಲ್ಲ, ಸ್ಲೋ ಮೊಮೆಂಟಮೇ ಆಗುತ್ತೆ ಅಂತ ತುಂಬ ಕ್ಲಾರಿಟಿಯಾಗಿ ಹೇಳಿದ್ದೆ. ಈವನ್ ಪ್ರೈಸ್ ಬಂದುಬಿಟ್ಟು ಈ ಒಂದು ಜೋನಿಂದ ಸಪೋರ್ಟ್ ಮಾಡ್ತು, ಅಗೇನ್ ಇಲ್ಲಿ ಒಂದು ಮೊಮೆಂಟಮ್ಗೆ ಬಂತು. ಆ್ಯಂಡ್ ಕ್ಲಿಯರ್ ಆಗಿ ಹೇಳಿದ್ದೆ ಈ ಒಂದು ಪ್ಲೇಸ್ ಇದೆ, ಈ ಒಂದು ಅಪ್ಸೈಡ್ ಮೇಲೆ ಮಾರ್ಕೆಟಲ್ಲಿ ಅಪ್ಸೈಡ್ ಹೋಗುತ್ತೆ ಅಂತ ಹೇಳಿದ್ದೆ. 23,221 ಮೇಲೆ ಹೋಗ್ಬಿಟ್ಟು ಕ್ಯಾಂಡಲ್ ಅಪ್ಸೈಡ್ ಆಗುತ್ತೆ ಅಂತ ಹೇಳಿದ್ದೆ. ಫಸ್ಟ್ ಟೈಮ್ ರಿಜೆಕ್ಷನ್, ಸೆಕೆಂಡ್ ಟೈಮ್ ರಿಜೆಕ್ಷನ್, ಥರ್ಡ್ ಟೈಮ್ ರಿಜೆಕ್ಷನ್, ಫೋರ್ತ್ ಟೈಮ್ ರಿಜೆಕ್ಷನ್, ಇಲ್ಲಿ ಬ್ರೇಕ್ಔಟ್ ಆಯಿತು. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೈಡ್ ವೇಸ್ ಆಗಿದೆ ಅಂತ ನೋಡಿ. ಈವನ್ ಬಿಫೋರ್ ಮಾರ್ಕೆಟು ನಾನು ಹೇಳಿದ್ದಿದೆ, ಈ ಒಂದು ಜೋನ್ಸ್ ಅಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಆಗೋ ಒಂದು ಸಾಧ್ಯತೆ ತುಂಬಾ ಇರುತ್ತೆ. ಈ ಒಂದು ಮೊಮೆಂಟಮ್ ಬಿಟ್ಟು ರಿಮೈನಿಂಗ್ ಅಷ್ಟು ಬೇಗ ಮೊಮೆಂಟಮ್ ಬರಲ್ಲ ಅಂತ ಹೇಳಿದ್ದೆ. ಇಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಸೈಡ್ ವೇಸ್ ಆಯಿತು, ಹಾಗೇನು ಇಲ್ಲಿಂದ ದೊಡ್ಡ ಮೊಮೆಂಟಮ್ ಆಯಿತು. ಆ್ಯಂಡ್ ಕೊನೆಗೆ ನೋಡೋದಾದ್ರೆ ಮಾರ್ನಿಂಗ್ ವಿಡಿಯೋಲಿ ತುಂಬ ಕ್ಲಾರಿಟಿಯಾಗಿ ಹೇಳಿರ್ತೀನಿ, 23,279 ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳಿದ್ದೆ. ಇಲ್ಲಿ ನೀವು ನೋಡಬಹುದು ಸಡನ್ ಆಗಿ ಒಂದು ಡಿಪ್ ಬಂತು, ಎಕ್ಸಾಕ್ಟ್ಲಿ ಪಿನ್ ಪಾಯಿಂಟ್. ಇವತ್ತು ಸೆಕೆಂಡ್ ಟೈಮ್ ನಾನು ಯೂಟ್ಯೂಬ್ ಲೈವ್ಗೆ ಬಂದು ಯೂಟ್ಯೂಬ್ ಲೈವಲ್ಲಿ ನಾನು 0 to ಹೀರೋ ಟ್ರೇಡ್ ಕೊಟ್ಟಿದ್ದೆ. ಸೊ ಈಗ ಇಲ್ಲಿ ನನಗೆ ಟ್ರೇಡ್ ಬಂದಿರುತ್ತೆ, ಈ ಒಂದು ಪ್ರೀಮಿಯಮಲ್ಲಿ 0 to ಹೀರೋ ಟ್ರೇಡ್ ನೀವು ಸಹ ನೋಡ್ಬೋದು, ಲೈವಲ್ಲಿ ಟ್ರೇಡ್ ಬಂದಿರುತ್ತೆ. ಸೊ ಕಾಸ್ಟ್ ಹಾಕ್ಕೊಂಡು ವೇಟ್ ಮಾಡಿ ಅಂತ ಹೇಳಿದ್ದೆ. ಆಲ್ಮೋಸ್ಟ್ ಇದು ಬಂದುಬಿಟ್ಟು ಈ ಒಂದು 39 ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟ್ ಇರೋದು, ಆದರೆ 30 ಪಾಯಿಂಟ್ಸೇ ಬಂದಿತ್ತು. ಸೊ ಬುಕ್ ಮಾಡಿಕೊಂಡು ಕಾಸ್ಟ್ ವೇಟ್ ಮಾಡಿ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಇದು ಕಾಸ್ಟ್ಗೂ ಸಹ ಬಂದಿದೆ. ಸೊ ಆದರೆ ನೋಡಿ ಮಾರ್ಕೆಟ್ ಏನಾದರೂ ಇವತ್ತು ಇಲ್ಲಿ ಓಪನ್ ಆಗದಿರ ಇಲ್ಲೇ ಓಪನ್ ಆಯಿತು, ಆದರೂ ಸಹ ನನ್ನ ಒಂದು ಬ್ರೈನ್ ಇಲ್ಲಿಗೆ ಬಂದರೂ ಸಹ ನಾನು ಮಾರ್ಕೆಟ್ಗೆ ಅಡ್ಜಸ್ಟ್ ಆಗಿಬಿಟ್ಟು ಇಲ್ಲಿಂದ ಟ್ರೇಡ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇಲ್ಲಿ ಏನರ್ಥ, ಮಾರ್ಕೆಟ್ ಏನಾದರೂ ಆಗಲಿ ನಮ್ಮ ಹತ್ರ ಸ್ಕಿಲ್ಸ್ ಇದ್ದರೆ ಪ್ರಾಪರ್ ಆಗಿ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡ್ಕೋಬೋದು ಅಂತ ಅರ್ಥ. ಸೊ ಇದೇ ರೀತಿ ನೀವು ಸಹ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ನ ಕಲಿಬೇಕು ಅಂತಂದರೆ ಇಲ್ಲೇ ಕಾಣಿಸುತ್ತೆ ನಮ್ಮದು ನಂಬರ್ 7996295555. ಸೊ ಇದು ಬಂದುಬಿಟ್ಟು ನಮ್ಮದು ನಂಬರ್. ಸೊ ಇಲ್ಲಿ ಕಾಣಿಸೋ ನಂಬರ್ಗೆ ಕರೆ ಮಾಡಿ, 1 ವರ್ಷ ಸ್ಟಾಕ್ ಮಾರ್ಕೆಟ್ ಮೆಂಟರ್ಶಿಪ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.